ನಾನು ತುಂಬ ಬೇಜಾರಲ್ಲಿ ಹೇಳಬೇಕು ಅಂದರೆ ಇದು ಇಂಟರ್ನೆಟ್ ಕಾರಣ. ಇದು ಯಾರಿಂದ ಯಾರು ಮೌತ್ ಟು ಮೌತ್ ಪಬ್ಲಿಸಿಟಿ ಅಲ್ಲ. ಇಂಟರ್ನೆಟ್ಟಲ್ಲಿ ಒಬ್ಬರು ನೋಡಿದ ತಕ್ಷಣ ಎಲ್ಲ ಕುರಿಗಳು ಹಳ್ಳಕ್ಕೆ ಬೀಳ್ತಾವಲ್ಲ, ಅದೇ ರೀತಿ ಆಗ್ತಾ ಇರೋದು. ಯಾರೋ ದೊಡ್ಡ ಸೆಲೆಬ್ರಿಟಿ ಒಬ್ಬರು ನಾನು ಮೇಕಪ್ ಮಾಡಿಸ್ಕೊಳ್ಳುವಾಗ IV ಹಾಕ್ಕೊಳ್ತೀನಿ, ಹಾಗಾಗಿ ನಾನು ಸ್ಟೇಜ್ ಪ್ರೆಸೆನ್ಸ್ ಚೆನ್ನಾಗಿರುತ್ತೆ ಅಂತ. ಇದು ಬರೀ ಲೇಡೀಸೇ ಒಳಗಡೆ ಇರ್ತಾರೆ, ಹಾಗಾಗಿ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಈಗ ಏನು ಸೋ ಕಾಲ್ಡ್ ಪಾರ್ಲರ್ಗಳಲ್ಲಿ ಅದನ್ನು IV ಹಾಕಿ ಕೊಡ್ತಾ ಇದ್ದಾರೆ. ಪಾರ್ಲರ್ಗಳಲ್ಲಿ IV ಇಲ್ಲಿ ಎಸ್. ನಮಸ್ಕಾರ. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಸೌಂದರ್ಯ ಜ್ಞಾನ ಸರಣಿಯ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಎಂದಿನ ಹಾಗೆ ದೀಪಾ ನಾಗೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಪ್ರದೀಪ್. ಇವತ್ತಿನ ಸಂಚಿಕೆಯಲ್ಲಿ ನಾವು ಯಾವ ಸೌಂದರ್ಯದ ಗುಟ್ಟನ್ನ ಅಥವಾ ಮಿತ್ತನ್ನ ಹೊರಹಾಕಿದ್ದೀವಿ ಅಂತ ಸೆಕೆಂಡ್ ಹೇಳಿದ್ರಲ್ಲ, ದಟ್ ಈಸ್ ಪರ್ಫೆಕ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಕ್ಚುಲಿ ಇವತ್ತು ಮಿತ್ ಬಗ್ಗೆನೇ ಮಾತಾಡೋಣ. ಗ್ಲೂಟೋಥಯಾನ್ ಇತ್ತೀಚೆಗೆ ಸೆನ್ಸೇಷನ್ ಆಗಿ ಹೋಗಿರೋಂಥ ಈ ಗ್ಲೂಟೋಥಯಾನ್ ಭೂತ ಅಂತಾನೆ ಹೇಳ್ಬೋದು. ಗ್ಲೂಟೋಥಯಾನ್ ಸೊ ಆಕ್ಚುಲಿ ಅದು ನಮ್ಮ ಬಾಡಿಲಿ ಪ್ರೊಡ್ಯೂಸ್ ಆಗುವಂಥದ್ದು ಒಂದು. ಅದನ್ನು ನಾವು ಏನು ಮಾಡಿದ್ದೀವಿ ಇವಾಗ ಅಂತಂದರೆ ಎಕ್ಸ್ಟರ್ನಲಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದೆಲ್ಲ ಯಾವಾಗ ಆಗ್ತಿತ್ತು ಅಂತಂದರೆ ತುಂಬ ದಿವಸ ICU ಎಲ್ಲ ಇದ್ದಾಗ ಅಥವಾ ತುಂಬ ದೊಡ್ಡ ಇಲ್ನೆಸ್ ಎಲ್ಲ ಆದಾಗ ಬಾಡಿಲಿ ಗ್ಲೂಟೋಥಯಾನ್ ಪ್ರೊಡಕ್ಷನ್ ಕಡಿಮೆ ಆಗ್ತಿತ್ತು. ಆವಾಗ ಆಸ್ ಎ ಸಪ್ಲಿಮೆಂಟ್ ಅದನ್ನು ಕೊಡ್ತಾ ಇದ್ರು. ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಅದು. ಸೊ ಅದನ್ನು ತಗೊಳ್ಳೋದ್ರಿಂದ ಅಂದರೆ ತುಂಬ ಯಂಗಾಗಿರ್ತಾರೆ ಅನ್ನೋ ಭ್ರಮೆ ಅಷ್ಟೇ. ನಮ್ಮ ಬಾಡಿಲಿ ನ್ಯಾಚುರಲಾಗಿ ಪ್ರೊಡ್ಯೂಸ್ ಆದಾಗ ಅಫ್ಕೋರ್ಸ್ ನಾವು ತುಂಬ ಯಂಗಾಗಿ ಕಾಣಿಸ್ತಾ ಇರ್ತೀವಿ. ಈಗ ಏನು ಸೋ ಕಾಲ್ಡ್ ಪಾರ್ಲರ್ಗಳಲ್ಲಿ ಅದನ್ನು IV ಹಾಕಿ ಕೊಡ್ತಾ ಇದ್ದಾರೆ. ಪಾರ್ಲರ್ಗಳಲ್ಲಿ IV ಇಲ್ಲಿ ಎಸ್, ಇದೇ ಕರಾಳ ಸತ್ಯ. ಪಾರ್ಲರ್ಗಳಿಗೆ ಅದನ್ನ ಮಾಡುವಂತಹ ಇಟ್ ಇಸ್ ಇಲ್ಲಿಗಲ್, ಅಬ್ಸಲ್ಯೂಟ್ಲಿ ಇಲ್ಲೀಗಲ್. ಮೆಡಿಕಲಿ ನಾವು ಅದನ್ನು ಹಾಗೆಲ್ಲ ಮಾಡೋ ಹಾಗೆಲ್ಲ. ಇನ್ಫ್ಯಾಕ್ಟ್ ಬ್ಯೂಟಿಷಿಯನ್ ನಾವು ಎಷ್ಟೇ ದೊಡ್ಡ ಡಿಗ್ರಿ ಹೋಲ್ಡರ್ ಆಗಿರ್ಬೋದು ಅಥವಾ ಎಷ್ಟೇ ದೊಡ್ಡದು ನಮಗೆ ಎಕ್ಸ್ಪೀರಿಯನ್ಸ್ ಇರ್ಬೋದು, ನಾವು ಯಾವುದೇ ಮೆಡಿಸಿನ್ಸ್ನ ನಾವು ಇಂಟೇಕ್ಗೆ ಸಜೆಷನ್ ಮಾಡೋದಾಗಲಿ, ಒಂದು ಟಾನಿಕನ್ನು ಸಜೆಷನ್ ಮಾಡೋಂಥದ್ದೇ ರೈಟ್ಸ್ ಇರೋಲ್ಲ. ಅಂಥದ್ರಲ್ಲಿ ಜಸ್ಟ್ ಇಮ್ಯಾಜಿನ್ ಪಾರ್ಲರ್ ಟು ಪಾರ್ಲರ್ಗಳಲ್ಲಿ ಫೇಶಿಯಲ್ ಮಾಡುವಾಗ ಕೈಗೆ IV ಹಾಕ್ತಾರೆ. ಅಂದರೆ ಅದನ್ನು ಏನು ಹೇಳ್ತೀರಾ, ಗ್ಲೂಕೋಸ್ ಹಾಕೋದು ಅಂತ ಹೇಳ್ತಾರಲ್ಲ, ಆ ರೀತಿ ಒಂದು ಇಂಜೆಕ್ಷನ್ ಸಿರಂಜಲ್ಲಿ ಅದನ್ನು ಹಾಕಿ ಫೇಶಿಯಲ್ ಮುಗಿಯೋ ತನಕ 45 ಮಿನಿಟ್ಸ್ ಅದು ಇಂಟೇಕ್ ಆಗ್ತಾ ಇರುತ್ತೆ. ಅಂದರೆ IV ಹೋಗ್ತಾ ಇರುತ್ತೆ. ಯಾಕಿದು ಹೇಗೆ ಶುರುವಾಯಿತು? ಏನು ಅದು ಯಾರೋ ದೊಡ್ಡ ಸೆಲೆಬ್ರಿಟಿ ಒಬ್ಬರು ನಾನು ಮೇಕಪ್ ಮಾಡಿಸ್ಕೊಳ್ಳುವಾಗ IV ಹಾಕ್ಕೊಳ್ತೀನಿ, ಹಾಗಾಗಿ ನಾನು ಸ್ಟೇಜ್ ಪ್ರೆಸೆನ್ಸ್ ಚೆನ್ನಾಗಿರುತ್ತೆ ಅಂತ. ಬೇಡ, ದೊಡ್ಡ ಕಾಂಟ್ರವರ್ಸಿ ಆಗ್ಬಿಡುತ್ತೆ ಅದು. ಬಾಲಿವುಡ್ ಹೀರೋಯಿನ್ ಒಬ್ಬರು ಲೈವ್ ಆಗಿ ವಿಡಿಯೋ ಮಾಡಿ ಹಾಕಿದ್ದಾರೆ. ಅದಾಗಿ ಜಸ್ಟ್ 1 ಮಂತಲ್ಲಿ ಹೇಗೆ ಇದು ಬೂಮ್ ಆಗಿದೆ ಅಂತಂದರೆ ಪಾರ್ಲರ್ಗಳಲ್ಲಿ ಹಾಕ್ತಾರೆ. ಅದರಲ್ಲೂ ಹೇಗಿರುತ್ತೆ ಅಂದರೆ ಅದು ಮೆಡಿಕಲಿ ಅಪ್ರೂವ್ಡ್ ಅಲ್ವೇ ಅಲ್ಲ. ಅದು ನಮಗೆ ಬರೀ 60 ರುಪೀಸಿಗೆ ಸಿಗ್ತಾ ಇದೆ. ಅದನ್ನು 3000 ರುಪೀಸಿಗೆ IV ಹಾಕಿ ಗ್ಲೂಟೋಥಯಾನ್ ಟ್ರೀಟ್ಮೆಂಟ್ ಅಂತ ಪಾರ್ಲರ್ಗಳಲ್ಲಿ ಮಾಡ್ತಾ ಇದ್ದಾರೆ. ಇದು ಕರಾಳ ಸತ್ಯ. ಇದು ಬರೀ ಲೇಡೀಸೇ ಒಳಗಡೆ ಇರ್ತಾರೆ, ಹಾಗಾಗಿ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಮತ್ತು ಇದನ್ನು ಯಾರು ಕಂಪ್ಲೇಂಟ್ ಅಂತ ರೈಸ್ ಮಾಡಿಲ್ಲ ಇವತ್ತು. ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಕಾಂಪ್ಲಿಕೇಶನ್ಸ್ ಆಗುತ್ತೆ, ತುಂಬಾ ಜಾಸ್ತಿ. ಫಸ್ಟ್ ಆಫ್ ಆಲ್ ಒಂದು MBBS ಡಾಕ್ಟ್ರೇ ಅದನ್ನು ಹಾಕಲ್ಲ. ಅವರ ಅಗತ್ಯ ಇದ್ರೆ ಮಾತ್ರ ಆಗ್ತದೆ. ಅವ್ರು MBBS ಡಾಕ್ಟ್ರು ಹಾಕಂಗಿಲ್ಲ ಅದನ್ನ. ಅವ್ರು ಯಾರು ಸರ್ಜನ್ ಅಥವಾ ಸ್ಪೆಷಲಿಸ್ಟ್ ಮಾತ್ರ ಸಜೆಸ್ಟ್ ಮಾಡಿದಾಗ ಅವ್ರ ಬಾಡಿಲಿ ಗ್ಲೂಟೋಥಯಾನ್ ಪ್ರೊಡ್ಯೂಸೇ ಆಗಲ್ಲ ಅಂತ ಅನ್ನೋ ಸ್ಟೇಜ್ಗೆ ಹೋದಾಗ, ತುಂಬ ದೊಡ್ಡ ದೊಡ್ಡ ಕಾಯಿಲೆಗಳಿಂದ ಆಚೆ ಬಂದಾಗ ಅಥವಾ ತುಂಬ ವರ್ಷಗಳ ಗಟ್ಟಲೆ ಅವರು ಕೋಮಾದಲ್ಲೆಲ್ಲ ಇದ್ದಾಗ ಬಾಡಿಲಿ ಅದೆಲ್ಲ ಪ್ರೊಡ್ಯೂಸ್ ಆಗಲ್ಲ. ಅಂಥ ಟೈಮಲ್ಲಿ ಈ ಗ್ಲೂಟೋಥಯಾನನ್ನೆಲ್ಲ ಹಾಕ್ತಾರೆ. ಈಗ ಅದು ಹೇಗಾಗಿದೆ ಅಂತಂದರೆ ಎವ್ರಿ ಸಿಂಗಲ್ ಪಾರ್ಲರ್ಗಳಲ್ಲಿ ನಿಮಗೆ ಗ್ಲೂಟೋಥಯಾನ್ ಟ್ರೀಟ್ಮೆಂಟ್ ಬೋರ್ಡಲ್ಲಿ ಹಾಕಂಗಿಲ್ಲ. ಸೊ ಹಾಗಾಗಿ ಯಾರು ಡಿಸ್ಪ್ಲೇ ಮಾಡಿರಲ್ಲ. ಒಳಗಿಂದೊಳಗೇನೆ ಅದು ಇಂಟರ್ನೆಟ್ಟಲ್ಲೂ ನಮ್ಮ ಪಾರ್ಲರ್ಗಳಲ್ಲಿ ಗ್ಲೂಟೋಥಯಾನ್ ಟ್ರೀಟ್ಮೆಂಟ್ ತೊಗೊಂಡು ಇವ್ರ ಸ್ಕಿನ್ ಇಷ್ಟು ಚೆನ್ನಾಗಾಯಿತು. ಎಡಿಟಿಂಗ್ ಈಸ್ ವೆರಿ ಈಸಿ ನಾವು. ಸೊ ನಾನು ಫುಲ್ ಡಾರ್ಕ್ ಆಗಿದ್ದೆ, ನಾನು ಬೆಳ್ಳಿಗಾದೆ ಗ್ಲೂಟೋಥಯಾನ್ ತೊಗೊಂಡು ಅಂತ. ಮಜಾ ಏನು ಅಂತಂದರೆ ಆಪ್ಷನ್ಸ್ ಕೊಡ್ತಾರೆ. ಕಲರಲ್ಲಿ ಆಪ್ಷನು ರೆಡ್ ಕಲರ್, ಬ್ಲೂ ಕಲರ್, ಪಿಂಕ್ ಕಲರ್. ನಿಮಗೆ ಪಿಂಕ್ ಇಷ್ಟ ಅಂದರೆ ಪಿಂಕ್ ಕಲರ್ IV ಹಾಕಿಸ್ಕೊಳ್ಳಿ. IV ಕೂಡ ಕಲರ್ ಆಪ್ಷನ್ಸ್ ಕೊಡ್ತಾರೆ. ಸೊ ಅಂದ್ರೆ ಇಂಟರ್ನಲ್ ಪೇಂಟಿಂಗ್ ಅಂದ್ರೆ ಅದರಿಂದ ಏನು ನಮ್ಮ ಸ್ಕಿನ್ ಟೋನ್ ವ್ಯತ್ಯಾಸ ಆಗುತ್ತೆ? ಏನೂ ಆಗಲ್ಲ. ನಿಜ ಹೇಳ್ಬೇಕಂದ್ರೆ ಈ ಪಾರ್ಲರ್ಗಳಲ್ಲಿ ಲೇಡೀಸ್ಗೆ ಆಪ್ಷನ್ಸ್ ಜಾಸ್ತಿ ಬೇಕಲ್ಲ. ಇನ್ಫ್ಯಾಕ್ಟ್ ನಾವು ಡ್ರೆಸ್ ಸೆಲೆಕ್ಟ್ ಮಾಡ್ಬೇಕಂದ್ರೆ 4 ಕಲರ್ ಆಪ್ಷನ್ ಕೇಳ್ತೀವಿ. ಸೊ IV ಸೆಲೆಕ್ಷನ್ ಮಾಡಬೇಕಂದ್ರೆ ನಿಂಗೆ ಪಿಂಕ್ ಇಷ್ಟ ಆದರೆ ಪಿಂಕ್ ತೊಗೊಳ್ಳಿ, ಬ್ಲೂ ಇಷ್ಟ ಆದರೆ ಬ್ಲೂ ತೊಗೊಳ್ಳಿ ಅನ್ನೋ ರೇಂಜಿಗೆ ಬಂದಿದೆ. ಇದು ನಿಜವಾಗ್ಲೂ ತುಂಬ ಪಾರ್ಲರ್ಗಳಲ್ಲಿ
ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ಜಾಸ್ತಿ ನಡೀತಾ ಇರೋಂಥ ಕರಾಳ ಸತ್ಯ. ನಾನು ಓಪನ್ ಆಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಇದ್ರ ಬಗ್ಗೆ ಒಂದು ತನಿಖೆನೇ ಆಗಬೇಕು ಮತ್ತು ಸೀರಿಯಸ್ ಆ್ಯಕ್ಷನ್ ತೊಗೋಬೇಕು. ಎಷ್ಟೋ ಜೀವದ ಜೊತೆ ಆಟ ಆಡ್ತಾ ಇರೋದು, ಕೆಲವ್ರಿಗೆಲ್ಲ ಫುಲ್ ಬಬಲ್ಸ್ ಬಂದಿರೋಂಥ ಚಾನ್ಸಸ್ ಇರುತ್ತೆ. ಐ ವಿ ರಾಂಗ್ ಕನೆಕ್ಷನ್ ಕೊಟ್ಟಾಗ ಅದು ಮೆಡಿಕಲಿ ತುಂಬಾ ಅದೆಲ್ಲ ಅಫೆನ್ಸ್. ಅದು ಟ್ರೈನ್ಡ್ ಅಲ್ವಲ್ಲ. ಹಾಂ, ನರ್ಸಿಂಗ್ ಟ್ರೈನಿಂಗ್ ಮಾಡಿರಲ್ಲ. ಎಷ್ಟೋ ಸತಿ ಹೇಳಬೇಕಂದ್ರೆ ಇನ್ಫ್ಯಾಕ್ಟ್ SSLC ಕೂಡ ಪಾಸ್ ಆಗಿರಲ್ಲ, ಅವ್ರ ಜೀವನಕ್ಕೆ ಪಾರ್ಲರ್ ನಡೆಸ್ತಿದ್ದಾರೆ, ದಟ್ ಇಸ್ ಅನ್ ಫೇಶಿಯಲ್ ಓಕೆ, ಬ್ಲೀಚ್ ಅವ್ರೇನು ಪಾರ್ಲರಲ್ಲಿ ವ್ಯಾಕ್ಸಿಂಗ್ ಸರ್ವಿಸ್ ಮಾಡ್ತಾರೆ, ದಟ್ ಇಸ್ ಓಕೆ, ಅದನ್ನು ವಿತ್ ಸರ್ಟಿಫಿಕೇಷನ್ನೇ ಅವ್ರು ಮಾಡಬೇಕಾಗತ್ತೆ. ಅದು ಬಿಟ್ಟು ಇದು ಲಿಮಿಟ್ ಕ್ರಾಸ್ ಆಗ್ತಾಯಿದೆ ಅನ್ನೋದಕ್ಕೆ ಹೋದಾಗ ಖಂಡಿತವಾಗ್ಲೂ ಇಂಥ ಒಂದು ಒಳ್ಳೆ ವೇದಿಕೆ ಬೇಕಿತ್ತು. ಇದನ್ನು ಜನರಿಗೂ ಒಂದು ಅವೇರ್ನೆಸ್ ಕೊಡಬೇಕು ಈ ಗ್ಲೂಟೋಥಯಾನ್ ಬಗ್ಗೆ. ಯಾರೋ ಮಾಡಿಸ್ಕೋತಿದ್ರೆ, ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿ ಅಥವಾ ಇನ್ಫ್ಲುಯೆನ್ಸರ್ನ ನೋಡಿ ಗ್ಲೂಟೋಥಯಾನ್ ಹಾಕಿಸ್ಕೊಳ್ಳೋದಾಗ ನಿಮ್ಮ ಗಮನಕ್ಕೆ ಬಂದಿರುವಂತಹ ಕಾಂಪ್ಲಿಕೇಶನ್ಸ್ ಯಾವ್ದಾದ್ರು? ಫಸ್ಟ್ ಕಾಂಪ್ಲಿಕೇಶನ್ ಅಂತಂದ್ರೆ ಹೇಳೋದಕ್ಕೆ ತುಂಬಾ ಬೇಜಾರಾಗುತ್ತೆ, ವಿಪರ್ಯಾಸ ಅನ್ಸುತ್ತೆ. ನನ್ನ ಸ್ಟೂಡೆಂಟೇ ಒಬ್ಳು ಮಾಡ್ತಾ ಇದ್ದಾರೆ. ನನ್ನ ಸ್ಟೂಡೆಂಟೇ ನಮ್ಮ ಪಾರ್ಲರಲ್ಲಿ 5 ವರ್ಷದ ಹಿಂದೆ ಕಲಿತು ಹೋಗಿರುವಂಥ ಸ್ಟೂಡೆಂಟು ಪ್ರತಿದಿನ ಸ್ಟೇಟಸಲ್ಲಿ ಗ್ಲೂಟೋಥಯಾನ್ ಹಾಕ್ತಾ ಇದೀವಿ ಅಂತೆಲ್ಲ ಹಾಕ್ತಾ ಇದ್ರು. ನೀವು ಅದನ್ನ ಎದುರಿಸಿ? ನಾನು ಸುಮಾರು ಸತಿ ವಾರ್ನಿಂಗ್ ಕೂಡ ಮಾಡಿದೆ, ನೋಡಿ ಈ ಥರ ತಪ್ಪು ಹಿಂಗೆ ಮಾಡಬಾರ್ದು ಅಂತ. ನನ್ನನ್ನು ಬ್ಲಾಕ್ ಮಾಡಿಟ್ಟಿದ್ದಾರೆ. ನೋಡಿದ್ರೆ ತಾನೇ ಇವ್ರು ವಾರ್ನ್ ಮಾಡ್ತಾರೆ ಅಂತ. ಕಡೆಗೆ ನಿನ್ನೆಲ್ಲ ಮೊನ್ನೆ ಅವ್ರ ಕಡೆಯಿಂದನೇ ಕಾಲ್ ಬಂತು, ಮೇಡಮ್ ಅರ್ಜೆಂಟ್ ನಿಮ್ಮ ಹೆಲ್ಪ್ ಬೇಕು, ಅರ್ಜೆಂಟಾಗಿ ಹೆಲ್ಪ್ ಬೇಕು ಅಂತ. ಏನು ಹೆಲ್ಪ್ ಅಂತ ಕೇಳಿದಾಗ ಈ ಥರ ಗ್ಲೂಟೋಥಯಾನ್ ಹಾಕ್ಬಿಟ್ಟೆ, ಅವ್ರಿಗೆ ಫುಲ್ ಬಾಡಿ ಎಡಿಮಾ ಆಗಿದೆ. ಎಡಿಮಾ ಅಂದರೆ ಯಾವ ಲೆವೆಲಲ್ಲಿ ಅಂತಂದರೆ ಫೇಸು ಇಷ್ಟು ಸಣ್ಣ ಇರೋದು ಫುಲ್ ಫೇಸ್ ಸ್ವೆಲ್ ಆಗಿಬಿಟ್ಟಿದೆ. ಬಾಡಿಲಿ ನಾವೆಲ್ಲ ಹಾಕಿದ್ವೋ ಆ ಕೈ ಫುಲ್ಲು ಮಡ್ಚಕ್ಕೂ ಆಗದೇ ಇರೋ ಅಷ್ಟು ಸ್ವೋಲನ್ ಆಗಿಬಿಟ್ಟಿದೆ. ಅಂದರೆ ರಾಂಗ್ ಐ ವಿ ರಾಂಗ್ ಆಗಿದೆ. ಅದು ಫುಲ್ ಒಳಗಡೆ ಹೋಗಿದೆ. 45 ಮಿನಿಟ್ಸ್ IV ಹಾಕಿದ್ದಾರೆ. ಸೊ ಅದು ಫುಲ್ ಅದು ಅವರು ಡಬಲ್ ಕೊಡಿ ಅಂತ ಹೇಳಿದ್ದಾರೆ. ಹರ್ಡ್ ಹೋಗಿದೆ. ಹಾಂ, ಮಜಾ ಕೇಳಿ, ನನಗೆ ಪಿಂಕು ಇಷ್ಟ ಗ್ರೀನು ಇಷ್ಟ ಅಂತ ಹೇಳಿರೋದಕ್ಕೆ ಡಬಲ್ IV ಹಾಕಿದ್ದಾರೆ. ಡಬಲ್ IV ಸಿಂಗಲ್ ಹ್ಯಾಂಡ್ಗೆ ಡಬಲ್ IV ಹಾಕಿದ್ದಾರೆ. ಅದು ಸಡನ್ ಆಗಿ ಆ ಥರ ಆಗಿ ಮಾತಾಡೋಕ್ಕಾಗ್ತಾಯಿಲ್ಲ ಪಾಪ. ಕ್ಲೈಂಟ್ಗೆ ನಾಲಿಗೆಲ್ಲ ಸ್ವೆಲ್ ಆಗಿದೆ, ಅಂದರೆ ಟಂಗ್ ಕೂಡ ಎಡಿಮಾ ಆಗಿಬಿಟ್ಟು ಅವ್ರ ಹೆಸರು ಕೂಡ ಹೇಳೋಕ್ಕಾಗದಿರೋಷ್ಟು ಸ್ವೆಲ್ ಆಗಿದೆ. ಇವಳಿಗೆ ಕ್ಲಿನಿಕ್ಗೆ ಕರ್ಕೊಂಡು ಹೋಗೋಕ್ಕೆ ಅಥವಾ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡ್ಸೋದಕ್ಕೆ ಭಯ. ಯಾಕೆಂದರೆ ಇವರೇ ಮಾಡಿದ್ದು ಅಂತ ಗೊತ್ತಿದೆ, ಇದೇ ಸತ್ಯ. ಸೊ ನೀವು ಹೆಲ್ಪ್ ಮಾಡಿ ಅಂತ ಬಂದಿದ್ದಾರೆ ನನ್ನ ಹತ್ರ. ನಾನಂದರೆ ಇದರಲ್ಲಿ ಯಾವುದೇ ಥರದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಮಾಡ್ತಿರೋದೇ ಅಫೆನ್ಸು. ಅದರಲ್ಲಿ ಕ್ಲಿನಿಕ್ಗೆ ಕರ್ಕೊಂಡು ಹೋಗಿಲ್ಲ, ಇನ್ನೇನಾದರೂ ಹೆಚ್ಚು ಕಡಿಮೆ ಆದರೆ ಜೀವದ ಜೊತೆ ಆಟ ಆಡೋಂಥದ್ದು ಯಾರಿಗೂ ರೈಟ್ಸ್ ಇಲ್ಲ. ಸೊ ಕಡೆಗೆ ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗಿ ಪೆನಾಲ್ಟಿ ಕಟ್ಟಿ ಅವ್ರದ್ದು ಇವಾಗ ಅಂಡರ್ ಟ್ರೀಟ್ಮೆಂಟಲ್ಲಿದ್ದಾರೆ. ಪೆನಾಲ್ಟಿ ಕಟ್ಟಲೇಬೇಕಾಗುತ್ತೆ. ಅಂದ್ರೆ ಒಂದಕ್ಕೆ ಡಬಲ್. ಇವಾಗ ನೀವು ಅದನ್ನ ರಿವೀಲ್ ಮಾಡಬಾರ್ದು ಅಂತ ನಾವು ಕ್ಲಿನಿಕಲ್ ಹೇಳಿದ್ರೆ ಹಾಗೆ ಅವರು ಏನೋ ಬೇರೆ ಕಾರಣಗಳನ್ನು ಹೇಳಿ ಮಾಡಬೇಕಾದ ಅನಿವಾರ್ಯತೆ ಇಲ್ಲ ಅಂದ್ರೆ ಇವರು ಜೈಲಿಗೆ ಹೋಗ್ಲೇಬೇಕಾಗತ್ತೆ ಆ ಥರ. ಸೊ ಹಾಗೆ ಫುಡ್ ಇನ್ಫೆಕ್ಷನ್ ಅಂತ ಏನೋ ಸುಳ್ಳೆಲ್ಲ ಹೇಳಿದ್ದಾರೆ ಅವರು. ನಾನು ಅದಕ್ಕೆ ರಿಸ್ಕ್ ತೊಗೊಳಕ್ಕೆ ಹೋಗಿಲ್ಲ, ಬಟ್ ಇದು ವಾಸ್ತವ. ನಾಲಿಗೆ ಕೂಡ ಇದಾಗಿದೆ, ಕಣ್ಣು ಹತ್ರ ಎಲ್ಲ ತುಂಬ ಸ್ವೆಲ್ ಆಗಿ. ಇದು ಎಕ್ಸ್ಪೋಸ್ ಆಗಬೇಕಲ್ಲ? ಖಂಡಿತವಾಗ್ಲೂ ಎಕ್ಸ್ಪೋಸ್ ಆಗಬೇಕು. ಮತ್ತು ಇದೊಂದು ಒಳ್ಳೆ ವೇದಿಕೆ ನನಗೆ ಹೇಳೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಒಳ್ಳೆ ವೇದಿಕೆ ಕೊಟ್ಟಿದ್ದಕ್ಕೆ. ಮತ್ತೆ ಕರ್ತವ್ಯ. ಹೌದು, ಈ ಚಾನಲ್ ಮೂಲಕ ನಿಮ್ಮ ಪ್ರೋಗ್ರಾಮ್ ಮೂಲಕ ನಾನು ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡೋದೇನು ಅಂದರೆ, ಈ ಥರ ಯಾವುದೋ ಹುಚ್ಚುತನಕ್ಕೆ ಬ್ಯೂಟಿಗೋಸ್ಕರ ಜೀವದ ಜೊತೆ ಖಂಡಿತ ಆಟ ಆಡಬಾರ್ದು. ಮಾಡೋದು ತಪ್ಪು, ಮಾಡಿಸ್ಕೊಳ್ಳೋದು ತಪ್ಪು. ಸೊ ನ್ಯಾಚುರಲ್ ಆಗಿ ಚೆನ್ನಾಗಿ ಆಗೋಣ. ನೀರು ಕುಡೀರಿ, ಅದನ್ನ ಹೈಡ್ರೇಟ್ ಮಾಡ್ಕೊಳ್ಳೋದಕ್ಕೆ ಅದರಲ್ಲಿ ಏನಿಲ್ಲ. ಅದರಲ್ಲಿ ಇರೋದಂಥದ್ದು ಬರೀ ಸೌಂದರ್ಯ ಇರೋದು ಆರೋಗ್ಯದಲ್ಲಿ ಮತ್ತೆ ಮನಸ್ಸಿನಲ್ಲಿ. ಹೌದು. ಮನಸ್ಸು ಖುಷಿಯಲ್ಲಿ ಇದ್ರೆ ಈ ತರ ಮಾಡಿ ಆರೋಗ್ಯನೇ ಸರಿ ಇಲ್ಲ ಅಂದ್ರೆ. ಸೊ ಈ ಥರ ಗ್ಲೂಟೋಥಯಾನ್ ಅನ್ನೋ ಒಂದು ದೊಡ್ಡ ಭೂತ ನಮ್ಮ ಬ್ಯೂಟಿ ಇಂಡಸ್ಟ್ರಿನ ಹಬ್ಕೊಂಡ್ಬಿಟ್ಟಿದೆ. ಸೊ ಆದಷ್ಟು ಇದನ್ನು ಮಾಡೋದು ಎರಡೂ ತಪ್ಪಾಗುತ್ತೆ. ಮತ್ತು ಈ ಥರ ತುಂಬ ಅಂದರೆ ಎಕ್ಸಾಂಪಲ್ಸ್ಗಳಿದೆ ನನ್ನ ಹತ್ರ. ಅಂದರೆ ನನಗೆ ಗೊತ್ತಾಗಿದ್ದು ಇದಾದಮೇಲೆ ತುಂಬ ರಿಸರ್ಚ್ ಮಾಡಿದೆ. ಅದರಿಂದ ಬಾಡಿಲಿ ಒಳಗಡೆ ಕೂಡ ಅದು ಬಾಯ್ಲ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಹಾಕಿರುವಂಥ ಕಲರ್ ಕೂಡ ಕೆಲವರಿಗೆ ರಿಯಾಕ್ಷನ್ ಆಗಿರುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಥರದ್ದೆಲ್ಲ ಇರೋದು ಮೆಡಿಕಲಿ ಯಾರಾದರೂ ಕಲರ್ ಅದ್ರ ಜೊತೆಗೆ ಬರುತ್ತಾ ಅಥವಾ ಅದು IV ಕಲರೇ ಹಂಗಿರುತ್ತೆ. ನೀವು ಪಿಂಕ್ ಕಲರ್ ಇಷ್ಟ, ಬಟ್ಟೆ ಹೇಗೆ ಕಲರ್ ಇರುತ್ತೆ ಅಂದ್ರೆ ನಿಮ್ಗೆ ಮೆಡಿಕಲ್ ಶಾಪಲ್ಲಿ ಅದೇ ಥರ ಸಿಗುತ್ತೆ? ಇದು ಮೆಡಿಕಲ್ ಶಾಪಲ್ಲೇ ಸಿಗಲ್ಲ, ಇದು ಪಾರ್ಲರ್ಗಳಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಅಂದ್ರೆ ಅದರದ್ದೇ ನೆಟ್ವರ್ಕ್ ಇದೆ. ದೊಡ್ಡ ಜಾಲ ಇದೆ. ಇದು ಮೂಲ ಜಾಲವನ್ನೇ ಹೊಡಿಬೇಕು ನಾವು. ಹೌದು. ಅವ್ರು ಯಾರು ಎಲ್ಲೂ ಸೇಲ್ ಮಾಡ್ತಾರೆ ಅಂದ್ರೆ ಲೀಗಲಿ ಎಲ್ಲೂ ಅವ್ರು ಹೇಳ್ಕೊತಾ ಇಲ್ಲ. ಪಾರ್ಲರ್ ಟು ಪಾರ್ಲರ್ ಬಂದು ನಾಕ್ ಮಾಡ್ತಾರೆ. ಗ್ಲೂಟೋಥಯಾನ್ ನೋಡಿ, ಇಷ್ಟು ದೊಡ್ಡ ಸೆಲೆಬ್ರಿಟಿ, ಇಷ್ಟು ಖರ್ಚಾಗ್ತದೆ, ಇಷ್ಟು ಇದಿದೆ, 3000 ರೂಪೀಸ್ಗೆ ರನ್ ಆಗ್ತಾ ಇದೆ. ಇದು ನಿಮಗೆ 60 ರೂಪೀಸ್ಗೆ ಪ್ರಾಡಕ್ಟ್ ಕೊಡ್ತೀವಿ. ಅದ್ರ ಮೇಲೆ MRP ಬಂದು 2500 ಹಾಕಿರ್ತಾರೆ ಅವರು. ಸೊ ಬರೀ 60 ರೂಪೀಸ್ಗೆ, ಅದು ಹೋಲ್ಸೇಲ್ ನೀವು ಬಲ್ಕ್ ಪರ್ಚೇಸ್ ಮಾಡಿದ್ರೆ ಇನ್ನೂ ಕಡಿಮೆ ರೇಟಲ್ಲಿ ಕೊಟ್ಟು ಹೋಗ್ತಾರೆ ವಿತ್ IV. ಜನರು ಹೇಗೆ ಅದು ಎಚ್ಚೆತ್ಕೊಳ್ಳೋದು ಯಾವಾಗ? ನಾನು ತುಂಬ ಬೇಜಾರಲ್ಲಿ ಹೇಳಬೇಕು ಅಂದರೆ ಇದು ಇಂಟರ್ನೆಟ್ ಕಾರಣ.
ಇದು ಯಾರಿಂದ ಯಾರು ಮೌತ್ ಟು ಮೌತ್ ಪಬ್ಲಿಸಿಟಿ ಅಲ್ಲ, ಇಂಟರ್ನೆಟ್ಟಲ್ಲಿ ಒಬ್ಬರು ನೋಡಿದ ತಕ್ಷಣ ಎಲ್ಲ ಕುರಿಗಳು ಹಳ್ಳಕ್ಕೆ ಬೀಳ್ತಾವಲ್ಲ ಅದೇ ರೀತಿ ಆಗ್ತಾ ಇರೋದು. ಸೊ ಯಾವ ಪಾರ್ಲರಲ್ಲಿ ಇದು ಗ್ಲೂಟಥಿಯೋನ್ ನಡೀತದೆ ಅಲ್ಲಿ ರಶ್ ಅಂದರೆ ರಶ್ಶು. ಅದು ಈಗ ಒಂದೂವರೆ ತಿಂಗಳಿಂದ ಅಂತೂ ಇದು ತುಂಬ ಭೂಮಲ್ಲಿ ಹೊಟ್ಟೋಗಿದೆ. ಕ್ರೋರ್ಸ್ ಟುಗೆದರ್ ಟರ್ನ್ ಓವರ್ ಅವ್ರು ಮಾಡ್ತಾ ಇದ್ದಾರೆ ಅಂದರೆ ನೀವು ಲೆಕ್ಕ ಹಾಕಿ ಇನ್ನೆಷ್ಟು ಅದು ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇದೊಂದು ದೊಡ್ಡ ಮಾಫಿಯಾನೇ ನಡೀತಾ ಇದೆ. ಹಾಗಾಗಿ ಆದಷ್ಟು ಏನಂದರೆ ಇದನ್ನು ಜಾಲ ಹುಡುಕಿ ಅದನ್ನು ಪತ್ತೆ ಹಚ್ಚಿ ಗೌರ್ಮೆಂಟ್ ಅವರಾದರೂ ತೊಗೊಳ್ಬೇಕು ಆ್ಯಕ್ಷನು, ಇಲ್ಲ ಯಾರಾದರೂ ಅದನ್ನು ಆ್ಯಕ್ಷನ್ ತೊಗೊಳ್ಳಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೇ ಎಚ್ಚೆತ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ನಾನು ಮಾಡಲ್ಲ ಅಥವಾ ನಾವು ಮಾಡಿಸ್ಕೊಳ್ಳಲ್ಲ ಅಂತ ಅಂದ್ಕೊಂಡು ಕ್ಲಾರಿಟಿ ಇರಬೇಕು. ಕ್ಲಾರಿಟಿ ಖಂಡಿತ ಬೇಕೇ ಬೇಕು. ಸೊ ಡಾಕ್ಟರ್ ಅಡ್ವೈಸ್ ಇದ್ದರೆ ಮಾತ್ರ ಅದನ್ನು ತಗೋಬೇಕು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅ ಪ್ಲೆಷರ್. ಸೊ ನಮ್ಮಲ್ಲಿ ಸೌಂದರ್ಯ ಜ್ಞಾನ ಅಂದರೆ ಬರೀ ಹೇಗೆ ಸೌಂದರ್ಯ ವರ್ಧನೆ ಮಾಡೋದು ಅಂತ ಮಾತ್ರ ಅಲ್ಲ, ಈ ರೀತಿಯ ಜಾಲಗಳಿಂದ ಹೇಗೆ ದೂರ ಇರಬೇಕು ಅನ್ನೋದರ ಬಗ್ಗೆ ಕೂಡ ಅರಿವನ್ನು ಮೂಡಿಸುವಂತಹ ಪ್ರಯತ್ನವನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ. ಥ್ಯಾಂಕ್ಸ್ ಟು ದೀಪಾ ನಾಗೇಶ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಇಟ್ಸ್ ಅ ಪ್ಲೆಷರ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಬ್ಜೆಕ್ಟ್ ಜೊತೆ ಬರೋಣ. ಥ್ಯಾಂಕ್ ಯು. ಇದು ಈ ಹೊತ್ತಿನ ಸಂಚಿಕೆ. ಮುಂದಿನ ಸೌಂದರ್ಯ ಜ್ಞಾನ ಸಂಚಿಕೆಯಲ್ಲಿ ದೀಪಾ ನಾಗೇಶ್ ಅವರು ನಮ್ಮ ಜೊತೆ ಇರ್ತಾರೆ ಮುಂದಿನ ವಾರ. ಆದರೆ ಬಡಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿನಿತ್ಯ ನಿಮಗಾಗಿ ಹೊಸ ಹೊಸ ಸಂಚಿಕೆಗಳು, ಹೊಸ ಹೊಸ ವಿಚಾರಗಳನ್ನು ನಾವು ತರ್ತೀವಿ ಅಂತ ನಿಮಗೆ ಈಗಾಗಲೇ ಗೊತ್ತಿದೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.